ಹಾಯ್ ನಮಸ್ಕಾರ. ಬೆಳಗಿನ ಒಳ್ಳೆಯ ಬ್ಯೂಟಿಫುಲ್ ಬ್ರೇಕ್ಫಾಸ್ಟ್ ಇದು. ಓಟುಪಾಳೆ ಮತ್ತು ಕಡಲೆಗಸಿ ಎರಡರಲ್ಲೂ ಕೂಡ ಎಣ್ಣೆ ಅಂಶ ಇಲ್ಲವೇ ಇಲ್ಲ. ಹಾಗಾಗಿ ಬೆಳಿಗ್ಗೆ ಇದೊಂದು ಒಳ್ಳೆಯ ಆಹಾರ ಅಂತಲೇ ಹೇಳ್ತೇನೆ. ಕಡಲೆಕಾಳು ಬೇಕಾದವರು ತಿನ್ನಿ. ಕೆಲವರಿಗೆ ಗ್ಯಾಸ್ಟ್ರಿಕ್ಸ್ ಇರುತ್ತೆ ಅಂಥವರು ಕಡಲೆಕಾಳು ತಿನ್ನಬೇಡಿ, ಬರೀ ಸಾರು ತಿನ್ನಿ. ಇದನ್ನು ಸುಲಭವಾಗಿ ಹೇಗೆ ಮಾಡೋದು ಅಂತ ನಿಮಗೆ ನಾನು ಇವತ್ತು ಹೇಳಿಕೊಡ್ತೇನೆ. ನಾನು ರಾತ್ರಿಯೇ 1 ಗ್ಲಾಸ್ ಅಕ್ಕಿನ 1 ಕಪ್ ಅಕ್ಕಿನ ರಾತ್ರಿ ನೀರಲ್ಲಿ ಹಾಕಿಡ್ತೇನೆ. ಬೆಳಿಗ್ಗೆ ಇದು ತಿಂಡಿ ಮಾಡೋ 3 ಅವರ್ ಮೊದಲು ಹಾಕಿದರೂ ಸಾಕಾಗ್ತದೆ. ಮಧ್ಯದಲ್ಲಿ ನಾವು ಎದ್ದೇಳಬೇಕಲ್ವ, ಅದು ಕಷ್ಟ ಆಗ್ತದೆ. ಹಾಗಾಗಿ ನಾನು ಇದನ್ನು ರಾತ್ರಿ 1 ಕಪ್ಪು ಅಕ್ಕಿನ ನೆನೆ ಹಾಕ್ತೇನೆ. ತೊಳೆದು ನೆನೆ ಹಾಕಿ, ಇಲ್ಲಾಂದರೆ ಬೆಳಿಗ್ಗೆ ಎದ್ದಾದರೂ ತೊಳೆಯಿರಿ. ಎರಡರಲ್ಲಿ ಯಾವುದಾದ್ರೂ ಒಂದು ಮಾಡಿ. ರಾತ್ರಿ ತೊಳೆದ್ರೆ ನಮಗೆ ಬೆಳಿಗ್ಗೆ ಸ್ವಲ್ಪ ಸುಲಭ ಆಗ್ತದೆ. 1-2 ಸಲ ತೊಳೆದು ಈ ಥರ ಸೋಕ್ ಮಾಡಿದರೆ ಬೆಳಿಗ್ಗೆ ಎದ್ದಾಗ ಒಂದು ಸಲ ತೊಳೆದ್ರೆ ಸಾಕಾಗ್ತದೆ. ನಿಮ್ಮ ಇಷ್ಟ, ಹೇಗಾದರೂ ಮಾಡಿ. ಇಲ್ಲಾಂದರೆ 3 ಸಲ ತೊಳಿಬೇಕು. ಇವಾಗಿನ ಪ್ರತಿಯೊಂದು ವಸ್ತುಗಳು ಹಾಗೆ ಇದೆ ಅಲ್ವ. ಹಾಗಾಗಿ ಬೆಳಿಗ್ಗೆ ಎದ್ದು ತೊಳಿರಿ. ಹಾಗೆ ಕಡಲೆಕಾಳುಗಳನ್ನು ಕೂಡ ಕಡಲೆಕಾಳನ್ನು ನೆನೆ ಹಾಕಿಡಿ. ಸರಿಯಾಗಿ ನೀರು ಹಾಕಿಡಿ. ಕಾಬೂಲ್ ಕಡಲೆ ತಗೊಂಡಿದ್ದೆ ನಾನು. ಅದು ಕೂಡ ಒಂದು ಮೀಡಿಯಮ್ ಗಾತ್ರ ಕಪ್ಪಲ್ಲಿ 1 ಕಪ್ ತೆಗೆದು ಅದನ್ನು ಈಗ ನೀರು ಹಾಕಿ ನಾನು ಮುಚ್ಚಿಟ್ಟಿದ್ದೇನೆ. ಈಗ ನಾನು ಮಲಗಲಿಕ್ಕೆ ಹೋಗುವಂತಹ ಸಮಯ. ಈಗ ಬೆಳಿಗ್ಗೆ ಎದ್ದು ನಾನು ಅಕ್ಕಿ ನೋಡಿದಾಗ ಅಕ್ಕಿ ಒಳ್ಳೆ ಸೋಕಾಗಿದೆ. ಇದನ್ನು 2-3 ಸಲ ತೊಳೆದು, ರಾತ್ರಿ ತೊಳೆದಿಲ್ಲ ಅಂದರೆ 2-3 ಸಲ ತೊಳೆಯಿರಿ. ಇಲ್ಲಾಂದರೆ 1 ಸಲ ತೊಳೆದ್ರೆ ಸಾಕಾಗ್ತದೆ. 1 ಹಿಡಿ ತೆಂಗಿನ ತುರಿ, ಹಾಗೆ 1 ಹಿಡಿ ನಮ್ಮ ಬೆಳ್ತಿಗೆ ಅಕ್ಕಿ, ಇಲ್ಲಾಂದರೆ ಕುಚ್ಚಲಕ್ಕಿ ಅನ್ನ ಇದ್ದರೆ ಕುಚ್ಚಲಕ್ಕಿ ಅನ್ನನ ಹಾಕ್ಬೋದು. ನಾನು ಬೆಳ್ತಿಗೆ ಅಕ್ಕಿ ಅನ್ನ ಹಾಕಿ ಈಗ ನೈಸಾಗಿ ಇದನ್ನು ಕಡೆದು ತಗೊಂಡು ಬಂದಿದ್ದೇನೆ. ಇದೊಂದು ಮೊಸರಿಗಿಂತ ಒಂಚೂರು 1 ಪಾಯಿಂಟ್ ತೆಳುವಾಗಿ ಇದನ್ನು ಕಲಸಿಡಿ. ಮೊಸರಿನಷ್ಟು ಗಟ್ಟಿ ಬಂದರೆ ತಿಂಡಿ ಕೂಡ ಸ್ವಲ್ಪ ಗಟ್ಟಿ ಆಗ್ತದೆ. ತೆಳುವಾದರೆ ಬಿಜಿ ಬಿಜಿ ಆಗ್ತದೆ. ಅದಕ್ಕೆ ಹದ ಮಾಡಬೇಕು ನೀವು. ಮೊಸರಿಗಿಂತ 1 ಪಾಯಿಂಟ್ ತೆಳು ಅಂತ ತಿಳ್ಕೊಂಡ್ರೆ ಸಾಕು. ಇದನ್ನು ಸರಿಯಾಗಿ ಕಲಸಿ ಒಂದು ಬದಿಗೆ ಇಡಿ, ಆಯಿತಾ. ಆಮೇಲೆ ನಮಗೆ ಈಗ ಕಡಲೆ ಗಸಿ ಆಗಬೇಕಲ್ಲ. ಕಡಲೆ ಗಸಿಗೆ ಬೇಕಾದ ಎಲ್ಲ ರೆಡಿ ಮಾಡುವ. ಈಗ ಮೊದಲು ಕಡಲೆಕಾಳು ಕಾಬೂಲ್ ಕಡಲೆಯನ್ನು ಚೆನ್ನಾಗಿ ತೊಳೆದು ನಿಮ್ಮ ಕುಕ್ಕರಲ್ಲಿ ಎಷ್ಟು ವಿಸಿಲ್ ಬರುತ್ತೆ ಅಷ್ಟು ವಿಸಿಲಿಗೆ ಇದನ್ನು ಕಡಲೆಕಾಳು ನೀರು ಹಾಕಿ, ಉಪ್ಪು ಹಾಕಬೇಡಿ, ಇದನ್ನು ಸರಿಯಾಗಿ ಬೇಯಿಸಿ. ಸುವರ್ಣಗಡ್ಡೆ ಪಕ್ಕದಲ್ಲಿ ಇರಲಿ, ತೊಳೆದು ಇಡಿ ಸುವರ್ಣಗಡ್ಡೆ. ಹಾಗೆ ನೋಡಿ, ಕಡಲೆಕಾಳು ನಂದೊಂದು 12 ವಿಸಿಲಿಗೆ ಒಳ್ಳೆ ಕಡಲೆಕಾಳು ಬೆಂದಾಯಿತು. ಇನ್ನು 2-3 ವಿಸಿಲ್ ತಗೊಳ್ಬೇಕು, ಇಲ್ಲಾಂದರೆ ಸುವರ್ಣಗಡ್ಡೆ ಪಾಯಸ ಆಗ್ತದೆ. ಈಗ ಸುವರ್ಣಗಡ್ಡೆ ಹಾಕಿ ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿ 2-3 ವಿಸಿಲ್ ತೆಗೆದ್ರೆ ಸಾಕು. ಹಾಗೆ ಕೆಲವು ಕುಕ್ಕರಲ್ಲಿ ಬರೀ 1 ವಿಸಿಲ್, ಕೆಲವು ಕುಕ್ಕರಲ್ಲಿ 6-7 ವಿಸಿಲ್. ಅವರವರ ಕುಕ್ಕರ್ ಹೇಗಿರ್ತದೆ ಅಂತ ಅವ್ರಿಗೆ ಗೊತ್ತಲ್ವ. ಹಾಗೆ ಕಡಲೆ ಗಸಿಗೆ ಈಗ ನಾನು 1 ಕಪ್ ತೆಂಗಿನಕಾಯಿ, ಖಾರ ಕಮ್ಮಿ ಇರುವ 8-9 ಗುಂಟೂರು ಮೆಣಸಿನಕಾಯಿ, 1/4 ಸ್ಪೂನು ಧನಿಯಾ ಬೀಜ, ಇದು ನಾನು ಚೆನ್ನಾಗಿ ಹುರಿದಿದ್ದೇನೆ, ಆಯಿತಾ. ಆಮೇಲೆ ಸ್ವಲ್ಪ ಹುಳಿ ಹಾಕಬೇಕು, ಜಾಸ್ತಿ ಹಾಕಬಾರ್ದು. ಚೂರು 1 ಅಂಗುಲ, 1 ಬೆಳ್ಳುಳ್ಳಿಯ ಒಂದು ಮೀಡಿಯಮ್ ಬೆಳ್ಳುಳ್ಳಿ ಎಸಳು, ಆಮೇಲೆ ಅರ್ಧ ಸ್ಪೂನು ಅರಿಶಿನ ಪೌಡ್ರು, 1 ಚಿಟಿಕೆ ಜೀರಿಗೆ. ನಾವು ಇಷ್ಟೇ ಹಾಕೋದು, ಜೀರಿಗೆಲ್ಲ ಜಾಸ್ತಿ ಹಾಕೋದಿಲ್ಲ ನಾವು. ಇದನ್ನು ಸಣ್ಣ ತರಿಯಾಗಿ ಕಡೆದುಕೊಂಡು ಬನ್ನಿ. ನೋಡಿ, ಈಗ ಕಡ್ದಿದ್ದು ಆಯಿತು. ಇವಾಗ ಅಲ್ಲಿ ನಮ್ಮ ಏನು ಹೇಳೋದು, ಸುವರ್ಣಗಡ್ಡೆ ಮತ್ತು ಕಾಬೂಲ್ ಕಡಲೆ ಕೂಡ ಬೆಂದಾಗಿದೆ. ಇಲ್ಲಿ ಇದಕ್ಕೆ ಬೇಕಾದ ನೀರು ಕೂಡ ಹಾಕಿದ್ದೇನೆ. ಕುಕ್ಕರಲ್ಲಿ ಕೂಡ ನೀರು ಇತ್ತಲ್ವ, ನೋಡಿ ಅದರಲ್ಲಿ ನೀರಿದೆ. ಇದನ್ನು ಮಿಕ್ಸ್ ಮಾಡಿ ಚೆನ್ನಾಗಿ ಕುದಿಸಿ, ಸರಿಯಾಗಿ ಕುದಿಸಬೇಕು. ಕುದಿಸುವಾಗ ಬೇಕಂದರೆ ಉಪ್ಪು ಹಾಕಿ. ನಾವು ಮೊದಲು ಕಡಲೆಕಾಳು ಮತ್ತು ಸುವರ್ಣಗಡ್ಡೆಗೆ ಮಾತ್ರ ಉಪ್ಪು ಹಾಕಿದ್ದು. ಈಗ ಸಾರು ಕುದಿಯುವಾಗ ಉಪ್ಪು ಹಾಕಲೇಬೇಕಲ್ವ, ನೋಡಿ ಹಾಕಿ. ಬೆಳಿಗ್ಗೆ ಉಪ್ಪಿನಂಶ, ಎಣ್ಣೆಂಶ ಎಲ್ಲ ಯಾರಿಗೂ ಕೊಡಲಿಕ್ಕೆ ಹೋಗಬೇಡಿ. ಆದಷ್ಟು ಮನೆಯಲ್ಲಿ ಆರೋಗ್ಯಕರವಾದ ತಿಂಡಿನ ಮಾಡಬೇಕು. ಹಾಗೆ ಎಲ್ಲರಿಗೂ ಅದನ್ನೇ ತಿನ್ನಿಸಬೇಕು. ಬೆಳಿಗ್ಗೆ ಎಣ್ಣೆ ಉಪ್ಪು ಎಲ್ಲ ಜಾಸ್ತಿ ಕೊಡಬಾರ್ದು. ನಮ್ಮ ಆರೋಗ್ಯ ನಮ್ಮ ಕೈಯಲ್ಲೇ ಇದೆ ಅಲ್ವ, ನಂತರದಲ್ಲೇ ಹಾಸ್ಪಿಟಲ್ ಇರುವುದು. ನಮ್ಮ ಮನೆಯಲ್ಲಿ ಆದಷ್ಟು ಒಳ್ಳೆ ಅಡುಗೆ ಮಾಡಿ ಕೊಟ್ಟರೆ ನಾವೇ ಡಾಕ್ಟ್ರ್ ಆಗಿಬಿಡ್ತೇವೆ ಅಲ್ವ. ಈಗ ಒಳ್ಳೆ ಕುದ್ದಿದೆ ಸಾರು, ಸಾಕು, ಇನ್ನೇನು ಹಾಕಲಿಕ್ಕಿಲ್ಲ. ಈಗ ನೋಡಿದ್ರಲ್ಲ, ನಾನು ಮೆಣಸು ಹುರಿಯುವಾಗ ಮಾತ್ರ 5-6 ಡ್ರಾಪ್ಸ್ ಎಣ್ಣೆ ಹಾಕಿದ್ದೇನೆ, ಬಿಟ್ಟರೆ ಬೇರೆ ಯಾವ ಎಣ್ಣೆ ಕೂಡ ನಾನು ಇಲ್ಲಿ ಉಪಯೋಗಿಸಿಲ್ಲ. ಹಾಗೆ ನಮ್ಮ ಕಡಲೆ ಸಾರು ಈಗ ರೆಡಿ ಆಯಿತು. ಮುಚ್ಚಿಡೋಣ. ಈಗ ನಮ್ಮ ಓಟುಪಾಳೆಗೆ ಇದು ಒಳ್ಳೆ ಬಿಸಿ ಆಗಬೇಕು. ಅಷ್ಟೊತ್ತು ತೋರಿಸಿದ್ರೆ ನೀವು ವೀಡಿಯೋ ನೋಡೋದಿಲ್ಲ, ಹೊರಟೋಗ್ತೀರ. 5-10 ನಿಮಿಷ ಈ ಪಾತ್ರೆ ಬಿಸಿ ಆಗಲಿ, ಆಯಿತಾ. ಬಿಸಿ ಆದಮೇಲೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಈ ಥರ ಒಯ್ಯಬೇಕು. ಒಂದು ಸೌಟು ಒಯ್ದು ಅದಕ್ಕೆ ಗಾಳಿ ಹೋಗೋದಾಗೆ ಮುಚ್ಚಿಡಬೇಕು, ಅಷ್ಟೇ ಇರೋದು.
ಆಮೇಲೆ ಇದನ್ನು ನಾವು ತೆಗಿತೇವಲ್ವ, ತೆಗೆಯುವಾಗ ಹೈ ಫ್ಲೇಮಲ್ಲಿ ಇಡಬೇಕು. ಈಗ ಮೀಡಿಯಮ್ ಫ್ಲೇಮಲ್ಲಿದೆ. ಇನ್ನು ನಾವು ಅದನ್ನು ಸೌಟಲ್ಲಿ ತೆಗೆಯುವಾಗ ಅದನ್ನು ಹೈ ಫ್ಲೇಮಲ್ಲಿಟ್ಟು ತೆಗಿಬೇಕು. ಆಗ ನಮ್ಮ ಓಟುಪಳೆ ಸೂಪರಾಗಿ ಬರ್ತದೆ. ಎಲ್ಲರೂ ಕೂಡ ಮನೆಯಲ್ಲಿ ಹೀಗೆ ಮಾಡಿ ಆರೋಗ್ಯಕರವಾದ ತಿಂಡಿ. ನಮ್ಮ ಮನೆಯಲ್ಲಿ ಎಲ್ಲರಿಗೆ ಕೆಲಸಕ್ಕೆ ಹೋಗೋರಿಗೆ ಇದು ಬಹಳ ಇಷ್ಟ. ಯಾಕಂದರೆ ಎಣ್ಣೆ ಇರುವುದಿಲ್ಲಲ್ವ. ಇದು ಸ್ವಲ್ಪ ಗಟ್ಟಿ ಸಾರು ಬೇಕು. ಆಮೇಲೆ ಮೀನು ಸಾರು ಒಳ್ಳೆಯದಾಗ್ತದೆ. ಬೆಳಿಗ್ಗೆ ಆಫೀಸಿಗೆಲ್ಲ ಹೋಗುವಾಗ ಯಾರು ಮೀನು ಸಾರು ತಿನ್ನೋದಿಲ್ಲ. ಹಾಗಾಗಿ ಈ ಥರ ಕಡಲೆಗಸಿ, ಬೇರೆ ಏನಾದರೂ ಮೊಟ್ಟೆ ಸಾರು ಏನಾದರೂ ಒಂದು ಮಾಡಿ. ಈಗ ನೋಡಿ ಈ ಕಡೆ ನನ್ನ ಓಟುಪಳೆನೂ ರೆಡಿ ಆಗ್ತಾಯಿದೆ. ಆ ಕಡೆ ಕಾಬೂಲ್ ಕಡಲೆ ಮತ್ತು ಸುವರ್ಣಗಡ್ಡೆಯ ಗಸಿ ಕೂಡ ರೆಡಿಯಾಗಿದೆ. ಇನ್ನು ನಾವು ಅದನ್ನು ತಿನ್ನೋದೊಂದೇ ಬಾಕಿ ಅಲ್ವ. ಬೆಳಿಗ್ಗೆ ಈ ಥರ ಬಿಸಿ ಬಿಸಿ ಚಾಯ, ಬಿಸಿ ಬಿಸಿ ಓಟುಪಳೆ, ಬಿಸಿ ಬಿಸಿ ಕಡಲೆಗಸಿ ಎಲ್ಲ ಸೂಪರಾಗಿರುತ್ತೆ. ಇಡೀ ದಿನ ಬೆಳಗಿನ ಒಂದು ತಿಂಡಿ ನಮಗೆ ಸರಿಯಾಗಿ ಒಂದು ಮನಸ್ಸಿಗೆ ತೃಪ್ತಿ ನೀಡಿದರೆ ಆವತ್ತಿನ ಇಡೀ ದಿನ ಕೂಡ ನಮಗೆ ತೃಪ್ತಿ ಇರ್ತದೆ. ತಿಂಡಿಯಲ್ಲೂ ಕೂಡ ಒಂದು ವಿಶೇಷತೆ ಇದೆ ಅಲ್ವ. ಸುಮ್ಮನೆ ಏನೋ ಮಾಡಿ ಏನೋ ತಿನ್ನೋದಲ್ಲ, ಆರೋಗ್ಯವಾಗಿರಬೇಕು, ಆಮೇಲೆ ರುಚಿ ಇರಬೇಕು. ಸ್ವಲ್ಪ ಕಷ್ಟಪಟ್ಟರು ತೊಂದರೆ ಇಲ್ಲ. ಅದನ್ನೆಲ್ಲ ಮನೆಯವರಿಗೆ ಮಹಿಳೆಯರು ಮಾಡಿ ಕೊಡಬೇಕು. ಯಾಕಂದರೆ ಗಂಡಸರು ಮಾಡಬಾರ್ದು ಅಂತ ಕೇಳಿದರೆ ಅವರು ಹೊರಗಡೆ ದುಡ್ಕೊಂಡು ಬರ್ತಾರಲ್ವ. ಎಲ್ಲರೂ ಮನೆಯಲ್ಲಿ ಹೀಗೆ ಮಾಡಿ ನೋಡಿ. ಹಾಗೆ ನನ್ನ ಈ ವಿಡಿಯೋಗೂ ಕೂಡ ನಿಮ್ಮದೆಲ್ಲ ಸಪೋರ್ಟ್ ಇರಲಿ. ನಿಮ್ಮ ಸಪೋರ್ಟ್ ಇದ್ದರೆ ಮತ್ತೆ ಒಳ್ಳೊಳ್ಳೆಯ ಊರಿನ ತಿಂಡಿ, ಊರಿನ ಸಾರೆಲ್ಲ ಮಾಡಿ ನಿಮಗೆ ನಾನು ತೋರಿಸ್ತೇನೆ. ನಿಮ್ಮ ಸಪೋರ್ಟ್ ಇಲ್ಲ. ಫಸ್ಟೊಂದು ವೀಡಿಯೋಗೆ ಒಂದು 300 ಜನ ನೋಡಿದರು, ಮತ್ತೆ ಸರಿಯಾಗಿ ನೋಡಲಿಲ್ಲ. ಹಾಗಾಗಿ ಎಲ್ಲರೂ ನೋಡಿ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಮತ್ತೊಮ್ಮೆ ಕೇಳಿ ಹೇಗೆ ಮಾಡೋದು ಅಂತ. ನಾನು ಫೋನ್ ನಂಬರ್ ಬೇಕಾದರೆ ಕೊಡ್ತೇನೆ, ನಿಮಗೆ ಫೋನಲ್ಲಿ ಹೇಳ್ತೇನೆ. ಎಲ್ಲರಿಗೂ ಇನ್ನೊಮ್ಮೆ ಟಾಟಾ, ಬಾಯ್ ಬಾಯ್, ಸಿ ಯು, ಟೇಕ್ ಕೇರ್. ಯಾಕಂದರೆ ನಮ್ಮ ಹೆಲ್ತ್ ಇರೋದು ನಮ್ಮ ಅಡಿಗೆಯಲ್ಲಿ ಅಲ್ವ.